ಹಲೋ ಫ್ರೆಂಡ್ಸ್, ಈಗ ರವೆ ಉಂಡೆ ಮಾಡ್ತಾಯಿದ್ದೀನಿ. ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನಾನು ಚಿರೋಟಿ ರವೆ ಎತ್ಕೊಂಡಿದ್ದೀನಿ. ನೀವು ಮೀಡಿಯಮ್ ರವೆಯಲ್ಲಿ ಕೂಡ ಮಾಡ್ಕೋಬೋದು. 2 ಸ್ಪೂನ್ ತುಪ್ಪ ಹಾಕಿ ಈ ಥರ ಕೆಂಪಿಗೆ ಹುರ್ಕೊಂಡಿದ್ದೀನಿ. ಇದರಲ್ಲಿ 2 ಕಪ್ಪು ರವೆ ಎತ್ಕೊಂಡಿದ್ದೀನಿ. 1 ಕಪ್ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಎತ್ಕೊಂಡಿದ್ದೀನಿ. ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸಾಕು. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ಆದರೆ ನಾನು ನೋಡಿ ಇಷ್ಟು ಎತ್ಕೊಂಡಿದ್ದೀನಿ. ಇದು ಮೀಡಿಯಮ್ಮಿಗೆ ಸರಿಯಾಗಿರುತ್ತೆ. ಅಷ್ಟು ಸ್ವೀಟು ಇರೋಲ್ಲ, ಅಷ್ಟು ಜಾಸ್ತಿನೂ ಇರೋಲ್ಲ, ಕಮ್ಮಿನೂ ಇರೋಲ್ಲ, ಮೀಡಿಯಮ್ಮಾಗಿರುತ್ತೆ. ನೋಡಿ, ಈ ಥರ ಇದಕ್ಕೆ ಹಾಕಿ ರವೆ ಹುರಿದಿದ್ದೀನಲ್ವ, ಇದಕ್ಕೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಪಾಕ ಬರೋವರೆಗೂ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ಅದು ಪಾಕ ಎಲ್ಲ ಸಕ್ಕರೆದೆಲ್ಲ ಬಿಡುತ್ತೆ. ನೋಡಿ, ಇಲ್ಲಿ 1/4 ಸ್ಪೂನು ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ಇದಕ್ಕೆ ಹುರಿದಿರೋದು ಸಕ್ಕರೆ ರವೆ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು. ಬಿಸಿ ಇರೋವಾಗಲೇ ಈ ಥರ ಎಲ್ಲ ಮಿಕ್ಸ್ ಮಾಡಿ ಈ ಥರ ಫುಲ್ಲು ಮಿಕ್ಸ್ ಆಯ್ತು. ಈಗ ಸ್ವಲ್ಪನೇ ಹಾಲು ಇಟ್ಕೊಂಡು ಸ್ವಲ್ಪ ನೀರು ಹಾಕಿ ಕಾಯಿಸಿದ್ದೀನಿ. ನೀವು ಬರೀ ಬಿಸಿನೀರಲ್ಲಿ ಕೂಡ ಮಾಡ್ಕೋಬೋದು. ಇದು ಒಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಈ ಥರ ಕಾಯಿಸ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಇದು ಈ ಥರ ಬಿಸಿ ಇರುತ್ತಲ್ವ, ಈ ಥರ ಸೌಟಲ್ಲೇ ಕಲಿಸ್ಕೊಂಡು ಈ ಥರ ಒಂದರಲ್ಲಿ ನೀರು ಇಟ್ಕೋಬೇಕು. ಈ ಥರ ಬಿಸಿ ಇರೋವಾಗಲೇ, ತುಂಬ ಬಿಸಿ ಇದೆ. ನೋಡಿ, ಈ ಥರ ನೋಡಿ, ಈ ಥರ ಮಾಡಿಕೊಂಡು ಈ ಥರ ಗೋಡಂಬಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಇದು ಈ ಥರ ಒಂದು ಡಿಸೈನ್ಗಾಗಿ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಈ ಥರ ಎಲ್ಲನೂ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಮಾಡ್ಕೋಬೋದು. ಈ ಥರ ಸ್ವಲ್ಪ ಕಲಿಸ್ಕೊಂಡು ಮಾಡ್ಕೋಬೇಕು. ನೋಡಿ, ಈಗ ರವೆ ಉಂಡೆ ರೆಡಿಯಾಗಿದೆ. ಇದರ ಮೇಲೆ ಡೆಕೋರೇಷನ್ಗೆ ಗೋಡಂಬಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. Thank you.